ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಆ 2 ಡಿಜಿಟ್ ನಂಬರ್ ಈಗ ವಾಪಸ್ ಇಲ್ಲಿಗೆ ಬಂದ್ವಿ. ಡಿಜಿಟ್ ಈಗ ನಾವು ಬಾಕ್ಸ್ ಹಾಕೊಳ್ಳೋಣ. ಕ್ಯಾನ್ಸಲ್ ಮಾಡ್ಬೋದಾ ಎಕ್ಸ್ ವೈ? ಇಲ್ಲ. ಅರ್ಥ ಆಯ್ತಾ ಪ್ಯಾಟ್ರನ್ ಈಗ? ಓಕೆ. ಸೊ 9th ಕ್ವಶನ್, ಲೆಟ್ ದ 2 ಡಿಜಿಟ್ ನಂಬರ್ ಬಿ ಎಕ್ಸ್ ವೈ. ನೀವು ಎಕ್ಸಾಮ್ ಅಲ್ಲೂ ಹಿಂಗ್ ಬರೀರಿ ಸ್ಟೂಡೆಂಟ್ಸ್, ತಪ್ಪಿಲ್ಲ. ಅರ್ಥ ಆಯ್ತಾ? ಯು ಕ್ಯಾನ್ ರೈಟ್. ಈ ಎಕ್ಸ್ ವೈ ನ ಯಾವ ತರ ಬರೀಬಹುದು? ಎಕ್ಸ್ ವೈ ನ ಯಾವ ತರ ಬರೀಬಹುದು? ಅಲ್ಲ, ಸಿಂಪ್ಲಿಫೈ ಆಮೇಲೆ ಮಾಡೋಣ. ಹೇಳು. ಎಕ್ಸ್ ಇಂಟು ವೆರಿ ಗುಡ್. ಸೊ ಅದು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 10x ಪ್ಲಸ್ ವೈ. ಕರೆಕ್ಟಾ? ರಿವರ್ಸ್ ಬಗ್ಗೆ ಮಾತಾಡಿದಾರ? ಮಾತಾಡಿದಾರ ತಾನೆ? ಅದನ್ನು ಬರೆದು ಬಿಡೋಣ. ರಿವರ್ಸ್ ಆಫ್ ಎಕ್ಸ್ ವೈ is yx. So how can you write yx? 10y plus x. Correct? ಈ ಕಂಡೀಷನ್ ನೋಡಿ ಸ್ಟೂಡೆಂಟ್ಸ್. ಆ 2 ಡಿಜಿಟ್ ನಂಬರ್ is 4 ಅಲ್ಲ 3 more than 4 times the sum of the digits. ಅರ್ಥ ಆಗ್ತಿದ್ಯಾ ನೋಡಿ? The number is 3 more than 4 times the sum of the digits. ಅರ್ಥ ಆಯ್ತಾ? ಈಗ ಹೇಳಿ ಸ್ಟೂಡೆಂಟ್ಸ್, ನಾನು ಇಲ್ಲಿ ಏನಾರೋ ಆ ನಂಬರ್ ಬರ್ದಿದ್ರೆ ಎಕ್ಸ್ ವೈ ಕ್ಯಾನ್ಸಲ್ ಮಾಡ್ಬೋದಿತ್ತ ಆ ಕಡೆ ಈ ಕಡೆ? ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನ ಬರೆಯೋ ಬದಲು ಎಕ್ಸ್ ವೈ ಅಂತ ಬರ್ದಿದ್ದಿದ್ರೆ ಕ್ಯಾನ್ ಐ ಕ್ಯಾನ್ಸಲ್ ಎನಿ ಆಪರೇಷನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್? ನೋ, ಬಿಕಾಸ್ ಎಕ್ಸ್ ವೈ represents 2 ಡಿಜಿಟ್ ನಂಬರ್. ಸೊ ವಾಟ್ ಐ ಡಿಡ್ ಟು ಮೇಂಟೈನ್ ದಟ್, ಏನಂತ ಬರ್ಕೋತಾ ಇದೀನಿ ನಾನು? 10x ಪ್ಲಸ್ ವೈ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಜೋಶಲ್ 3 + 4 7 ಅಂತ ಬರಿಬೇಡಿ, ಡೈರೆಕ್ಟ್ ಆಗಿ 4 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4x plus 4y. It's a distributive law. Now you bring everything to the left side. So 10x minus 4x is 6x minus 3y is equal to 3. You can write the simpler form of that. What is the simple form of this? Is it 2x minus y is equal to 1? Is it 2x minus y is equal to 1? Next. What is the next condition they have given? The next condition is, if 8 is added to this number, which number students? Original number. Okay. ಎಷ್ಟು ಆಡ್ ಮಾಡಬೇಕು? 8 18. If 18 is added to that number, the digits gets reverse. So reverse number ಏನು? 10y plus x. ಅರ್ಥ ಆಯ್ತಾ? ಎರಡು ಕಂಡೀಷನ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದನ್ನ ಸಿಂಪ್ಲಿಫೈ ಮಾಡಿ. 10x ಈ ಸೈಡ್ ಹಾಕೊಳ್ಳಿ, ಏನಾಗತ್ತೆ? 10x minus 9y, ಅಲ್ಲ ಸಾರಿ 9x minus 9y is equal to minus 18. ಯಾಕೆ ಪ್ಲಸ್ 18 ಈ ಸೈಡ್ ಬಂದ್ರೆ minus 18 ಆಗುತ್ತೆ. ಈಗ ಏನಾಗುತ್ತೆ? ಸಿಂಪ್ಲಿಫೈ ಮಾಡಿ, ಡಿವೈಡ್ ಬೈ 9 ಮಾಡ್ಬಿಟ್ರೆ ಏನಾಗುತ್ತೆ? x minus y is equal to minus 2 is equation number 2. Observe equation 1 and 2. Change of sign ಮಾಡಿದ್ರೆ ಡೈರೆಕ್ಟ್ ಎಲಿಮಿನೇಷನ್ ಮೆಥಡ್ ಮಾಡಬಹುದಾ ಅಥವಾ ಸಬ್ಸ್ಟಿಟ್ಯೂಷನ್ ಮಾಡೋಣ? ಇದು ಸುಮ್ಮನೆ ಒಂದು ಚೇಂಜ್ ಇರಲಿ ಒಂದು ಕ್ಲಾಸ್ ಅಲ್ಲಿ. ಇದು ಮೆಥಡ್ ಅರ್ಥ ಆಯ್ತಾ ನೋಡಿ? ಫಸ್ಟ್ ಒನ್ ನೋಡಿ, ಒಂದಿನ ಮ್ಯಾಥ್ ಕಾಂಪಿಟೇಷನ್ ಮಾಡೋಣ. ಇದು ನೋಡ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಓದ್ಬೇಕು. ಹೆಂಗೆ? A 2 digit number is 3 more than 4 times the sum of the 2 digit. Also, when 18 is added to that number, the number gets reversed.
which is that number. ಇದೊಂಥರ ಪಜಲ್ ತರ ನೋಡಿ. ಡೋಂಟ್ ಸಿ ಇಟ್ ಆಸ್ ಅ ಪ್ರಾಬ್ಲಮ್. ಪಜಲ್, ಯು ಆರ್ ಸಾಲ್ವಿಂಗ್ ಒನ್ ನಂಬರ್. ಅದೆಲ್ಲ ಚಿಕ್ಕ ಮಕ್ಳು ಆಡ್ತಿದ್ರ 1 to 10 ಒಂದು 4 ಇಟ್ಕೋ, 3 ಆಡ್ ಮಾಡು, 2 ಡಿವೈಡ್ ಮಾಡು, ಕೊನೆಗೆ ಈ ನಂಬರ್ ಇದೆ ಅಲ್ವಾ. ಹ್ಯಾವ್ ಯು ಕಮ್ ಅಕ್ರಾಸ್? ಅಡಿದೀರಾ ಆ ತರ ಚಿಲ್ಡ್ರ ಪಲ್ರ ಆಟ? ಆಕ್ಚುಲಿ ಅದು ಮ್ಯಾಥ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಹ್ಯಾವ್ ಯು ಸೀನ್ ದಟ್? ಲೀನಿಯರ್ ಈಕ್ವೇಶನ್ ಬಂದು ಕೂತ್ಕೊಳ್ಳುತ್ತೆ. Shall we try that by the end of this class? Okay, generalizations ಹೆಂಗಾಗತ್ತೆ ಅಂತ ಆಮೇಲೆ ನೋಡೋಣ. ಓಕೆ, ಈಗ ಒಂದ್ರ ಕೆಳಗೆ ಒಂದು ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಹೋಗೋಣ. What is equation number 1? 2x minus y is equal to 1. Call this by equation 1 ಅಲ್ಲಿ ಇತ್ತು. ಸೆಕೆಂಡ್ equation ಏನು? x minus y is equal to minus 2. ಹೆಂಗ್ ಬೇಕೋ ತಗೋಬಹುದು ಸ್ಟೂಡೆಂಟ್ಸ್. ಫಸ್ಟ್ equation ಇಂದ what is y? 2x minus y is equal to 1 ಆದ್ರೆ what is y? Is it 2x minus 1 plus 1 ಈ ಸೈಡ್ ತಗೊಳ್ಳಿ, minus y ಆ ಸೈಡ್ ಕಳಿಸಿ. ಸೊ ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ ನಂಬರ್ 2 ನಾ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? x minus 2x minus 1 is equal to minus 2. So x minus 2x, minus into minus plus. Correct? So x minus 2x ಏನು? Minus x. Plus 1 ಆ ಸೈಡ್ ಬಂದ್ರೆ minus 1. Minus 1 ಆದ್ರೆ minus 3. Therefore x is 3. x 3 ಆದ್ರೆ y ಏನಾಗುತ್ತೆ? x minus y is equal to minus 2 ಇದೆ. Therefore x plus 2 is equal to y ಆಗುತ್ತೆ. So y ಏನಾಗುತ್ತೆ? 5 ಆಗುತ್ತೆ. ಕರೆಕ್ಟಾ ಸ್ಟೂಡೆಂಟ್ಸ್? x y ಬೇರೆ ಬೇರೆ ನಂಬರ್ ಅಲ್ಲ, ದೇ ಆರ್ ದ ಡಿಜಿಟ್ಸ್. ಕರೆಕ್ಟ್? ಎಷ್ಟು ಡಿಜಿಟ್ಸ್ ಇದೆ ಮ್ಯಾಥ್ ಅಲ್ಲಿ? 10. ಅದಷ್ಟರಲ್ಲೇ ನಂಗೆ ಆನ್ಸರ್ ಬರಬೇಕು. ನಿಮ್ಗೆ ಏನಾರ x13 ಬಂದ್ರೆ ನೀವು ತಪ್ಪು ಮಾಡಿದೀರಾ ಅಂತ. ಬಿಕಾಸ್ x is a which digit? 10th place digit. ಕರೆಕ್ಟಾ? therefore required number ಏನು? Which 2-digit number you are talking about? You are talking about the number? Which number you are talking about? 35. Try ಮಾಡೋಣ ವೆರಿಫಿಕೇಶನ್. ಅವ್ರು ಹೇಳಿರೋದು ಏನು ಬೇಡ, 18 ಆಡ್ ಮಾಡಿ ಸ್ಟೂಡೆಂಟ್ಸ್ 35 ಗೆ ಎಷ್ಟು ಬರುತ್ತೆ? ನೀವು 53 ಬರಬೇಕು. ಬಂತಾ? ಯಾಕೆ ಹೇಳಿ? ಅವ್ರ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಇಫ್ 18 is added to your number, the digits get reversed. What is the reverse of 35? 53 ಬರುತ್ತಲ್ಲ. ನೀವು ಮುಂದೆ ಕಂಪ್ಯೂಟರ್ ಸೈನ್ಸ್ ಎಲ್ಲ ಓದಿದ್ರೆ ಒಂದು ನಂಬರ್ಸ್ ಹೇಳ್ತಾರೆ ಇಂಪಾರ್ಟೆಂಟ್. ಅಫ್ಕೋರ್ಸ್ ವೆನ್ ಯು ಗೋ ಟು PU ಆಲ್ಸೋ, ಈಗೆಲ್ಲ ಪೈಥಾನ್ ಪ್ರೋಗ್ರಾಮಿಂಗ್ PUಲೇ ಬಂದ್ಬಿಟ್ಟಿದೆ. ಈಗ ಒಂದು ನಂಬರ್ ಬರಿತೀನಿ. ಸೇ ಫಾರ್ ಎಕ್ಸಾಂಪಲ್ 464. ವಾಟ್ ಇಸ್ ದ ರಿವರ್ಸ್ ಆಫ್ ದಿಸ್ ನಂಬರ್? Sir, 464. If you get the number when you reverse also, same number, ಆ ನಂಬರ್ ನ ಪ್ಯಾಲಿಯಂಡ್ರಮ್ ನಂಬರ್ ಅಂತ ಕರೀತಾರೆ. ಏನ್ ನಂಬರ್ ಕರೀತಾರೆ? ಪ್ಯಾಲಿಯಂಡ್ರಮ್ ನಂಬರ್ ಅಂತ. ನ್ಯಾಚುರಲ್ ನಂಬರ್ ಗೊತ್ತು, ಇಂಟೀಜರ್ ಗೊತ್ತು, ರಿಯಲ್ ನಂಬರ್ ಗೊತ್ತು, ಈ ಸಲ ಪ್ರೈಮ್ ನಂಬರ್ಸ್ ಗೊತ್ತು. ಅದೇ ತರ ಪ್ಯಾಲಿಯಂಡ್ರಮ್ ನಂಬರ್ ಅಂತ ಕರೀತಾರೆ. So what is the meaning of palindrome number? When you reverse the digit, you should get the same. For example, 11, 22, 33, all palindrome. Which is not palindrome? Yes, only the numbers. They are not palindrome. Okay, of course, now hogat bada. I'm just telling you as one extra information. 464 ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ ಇದು? ಕರೆಕ್ಟ್ ಆಗಿ ಸ್ಟೂಡೆಂಟ್ಸ್ 8th ಕ್ವಶನ್ 9th ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 8th ಕ್ವಶನ್ ಅಲ್ಲಿ XY ರೋಲ್ ಏನಾಗಿತ್ತು? ನಂಬರ್ ಆಗಿತ್ತು. ಈ ಪ್ರಾಬ್ಲಮ್ ಅಲ್ಲಿ XY ರೋಲ್ ಏನಾಗಿತ್ತು? ಡಿಜಿಟ್. ಸೊ ಯು ಕಾಂಟ್ ಕ್ಯಾನ್ಸಲ್, ಅದಕ್ಕೆ ಬಾಕ್ಸ್ ಹಾಕು. ಓಕೆ, 10th ಕ್ವಶನ್ ಹೋಗೋಣ. 10th ಕ್ವಶನ್ ವಿಲ್ ಬಿ ಅವರ್ ಹೋಮ್ ವರ್ಕ್. ಐ ಜಸ್ಟ್ ಎಕ್ಸ್ಪ್ಲೈನ್. ಐ ಗಿವ್ ಯು ದ ಹಿಂಟ್. ಓಕೆ, ಯು ಹ್ಯಾವ್ ಟು ಸಾಲ್ವ್. ಓಕೆ, ಏನಿದೆ? the sum of a 2-digit number, the sum of a 2-digit number. 2-digit number ನೋಡಕ್ ಹೆಂಗಿರುತ್ತೆ?
10x plus y. And the number obtained by interchanging the digit. Interchanging the digit ಅಂದ್ರೆ ಏನು? ರಿವರ್ಸ್ ಆಫ್ ಅ ನಂಬರ್ ನೋಡಿ ಅಲ್ಲಿ ಇಂಗ್ಲಿಷ್ ರಿವರ್ಸ್ ಅನ್ನ ವರ್ಡ್ ಯೂಸ್ ಮಾಡಿಲ್ಲ, ಆರು ರಿವರ್ಸ್ ಕಾನ್ಸೆಪ್ಟ್ ಇದೆ ಅಲ್ಲಿ. Interchanging the digits means what? Units place na ones place ga sorry units place na tens place ga hakodu, tens place na units place ga hakodu. So what number you will get, students? 10y plus 6, correct? So ಈಗೇನ್ ಕಥೆ ಹೇಳ್ತಾ ಇದಾರೆ? ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ, ಆ ರಾಜ ಒಂದು ಪಜಲ್ ಸಾಲ್ವ್ ಮಾಡ್ತಿದ್ನಂತೆ. ಆ ಪಜಲ್ ಯಾವುದು ಅಂದ್ರೆ ಇದು, ದ ಸಮ್ ಆಫ್ ಅ 2 digit number. What is a 2 digit number? 10x plus y. And the number obtained by reversing the digit is ಏನ 99. ಅರ್ಥ ಆಯ್ತಾ ನೋಡಿ? A number added to the number when it is reversed is 99. ಎಲ್ಲಿ ತಪ್ಪಾಗತ್ತೆ? ಐ ಆಮ್ ಗಿವಿಂಗ್ ಯು ಅ ವಾರ್ನಿಂಗ್. ಇಲ್ಲಿ ನೋಡ್ಕೊಳ್ಳಿ, ಸಪೋಸ್ ನೀವೇನಾದ್ರು ದ ನಂಬರ್ ಇಸ್ xy, ಇಂಟರ್ಚೇಂಜ್ ಮಾಡೋಣ, yx is equal to 99. ಸೊ xy plus yx ಏನು? 2xy. Is it 2xy? ಹೆಂಗ್ 2xy? ಇದೆರಡು ಇಂಟರ್ಚೇಂಜ್ ಮಾಡಬಹುದು. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ತರ ಆಗೋಗುತ್ತೆ. ಇಸ್ ಇಟ್ ಅ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್? ಅರ್ಥ ಆಯ್ತಾ? ತಪ್ಪಾಗೋಗುತ್ತೆ ಇಲ್ಲಿ. ಅದಕ್ಕೆ ಲೆಟ್ ದ ಗಿವನ್ ನಂಬರ್ ಬಿ xy ಅಂತ ಬರೆದು ಇದನ್ನ ಬರಿತಾ ಇದೀವಿ ಈಕ್ವಲ್ಸ್. ನಾಪ್ತಾ ಇದೆಯಾ? ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಹಂಗೆ ಬರಿತಾ ಇದೀವಿ. ಸೊ ಬಿ ಕೇರ್ಫುಲ್ ದರ್, ಐ ಆಮ್ ಗಿವಿಂಗ್ ಯು ದ ಹಿಂಟ್. ನೆಕ್ಸ್ಟ್ ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ ಸ್ಟೂಡೆಂಟ್ಸ್? 10x plus x. ಏನ್ ಕನ್ಫ್ಯೂಸ್ ಆಗ್ತಿದೆ? ಆ ನಂಬರ್, a 2 digit number added with the number interchanging the digit is 99. What is a 2 digit number? What is the number obtained by interchanging the digits? Reverse of a number. ಅದೆರಡನ್ನು ಆಡ್ ಮಾಡಿದ್ರೆ 99 ಬರುತ್ತೆ. So 10x plus x 11x, y plus 10y 11y. So divide by 11 ಮಾಡಿದ್ರೆ ಏನಾಗುತ್ತೆ? x plus y is Sir, equal x plus y is equals to 9. 9. Equation 1 ನ ಅರ್ಥ ಆಯ್ತನ? ಈಗ ಸೆಕೆಂಡ್ ಕಂಡೀಷನ್ ಕೊಟ್ಟಿದ್ದಾರೆ. ಏನ್ ಕಂಡೀಷನ್ ಕೊಟ್ಟಿದ್ದಾರೆ? If the digits differ by 3, please understand, it's the digits differ by 3. ಅಂದ್ರೆ digit differ by 3 ಅಂದ್ರೆ x minus y is 3. ಅಂದ್ರೆ ಮತ್ ಕಂಡೀಷನ್ ಏನು? x digit is greater than y digit. ಯಾಕೆ? ಡಿಫರೆನ್ಸ್ ಪಾಸಿಟಿವ್ ಇದೆ ತಾನೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಆಡ್ ಮಾಡಿದ್ರೆ ಡೈರೆಕ್ಟ್ ಆಗಿ x4. ಸ್ವಲ್ಪ ಮೆಂಟಲಿ ಮಾಡಿ ನೋಡೋಣ. ಮೆಂಟಲ್ ಮ್ಯಾಥ್ಸ್ ಇಸ್ x4. ಸ್ವಲ್ಪ ತಲೆ ಉಪಯೋಗಿಸಿ. y ಕ್ಯಾನ್ಸಲ್ ಆಗುತ್ತೆ. 2x is equal to 12. 2x is equal to x is 6. Sorry, is it x6? x6 ಆದ್ರೆ y ಏನಾಗುತ್ತೆ? 3. So which number they are talking about? They are talking about the number called 63. 63 ಬಗ್ಗೆ ಮಾತಾಡ್ತಾ ಇದ್ದಾರೆ. 63 ನ ರಿವರ್ಸ್ ಮಾಡಿ ಏನ್ ಬರುತ್ತೆ? 63 36 ನ ಆಡ್ ಮಾಡಿ ಏನ್ ಬರುತ್ತೆ? 99. First condition satisfied. 6 to 3. What is the difference between those digits? 3. 6 minus 3 ಎಷ್ಟು? 3. ಅರ್ಥ ಆಗ್ತಿದ್ಯಾ? Which problem they are playing around? Answer ಸಿಕ್ಬಿಡುತ್ತೆ ನಮಗೆ. What is the answer, students? 63. ಇದನ್ನ ನೀಟಾಗಿ ಪ್ರೆಸೆಂಟ್ ಮಾಡ್ತೀರಾ ಮನೇಲಿ? Just give 5 minutes to this problem, you will understand. ಅರ್ಥ ಆಗಿದೆ? ಈಗ ನೀವೇನ್ ಮಾಡ್ಬೇಕು? ನೀಟಾಗಿ ಅದನ್ನ ಬರಿಬೇಕಷ್ಟೆ. Okay, shall we continue? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ 2 ಹೋಮ್ವರ್ಕ್ಸ್ ಕೊಟ್ಟಿದ್ದೀನಿ, ಕರೆಕ್ಟಾ? ಒಂದು ಫ್ರಾಕ್ಷನ್ ಪ್ರಾಬ್ಲಮ್, ಒಂದು ಡಿಜಿಟ್ ಆಫ್ ಅ ನಂಬರ್ದು. ಬಟ್ ಆನ್ಸರ್ ಬರ್ತಿದ್ದೀನಿ, ಅಲ್ಲಿಗೆ ಆನ್ಸರ್ ಬರ್ದಿರ್ಲಿಲ್ಲ ಅಲ್ಲ. ಸಿ ಈ ತರ ನೀವು ಒಂದೊಂದ್ಸಲಿ ಮೈಂಡ್ ಅಲ್ಲೇ ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ MCQ ಗೆಲ್ಲ ರೆಡಿ ಆಗ್ತಾ ಇದ್ದೀರಾ. ಯು ಆರ್ ನಾಟ್ ಓನ್ಲಿ ಪ್ರಿಪೇರಿಂಗ್ ಯೋರ್ ಫಾರ್ 10th ಸ್ಟ್ಯಾಂಡರ್ಡ್, ಯು ಆರ್ ಪ್ರಿಪೇರಿಂಗ್ ಫಾರ್ ಯೋರ್ PU ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ.
ನಿಮಗೆ ಟೈಮ್ ಇರಲ್ಲ ಹೋಗ್ತಾ ಹೋಗ್ತಾ ಕಾಂಪಿಟೇಟಿವ್ ಚಾಲೆಂಜಸ್ ಫೇಸ್ ಮಾಡಕ್ಕೆ. 1 minute 1 question ಮಾಡ್ಬೇಕು ಗೊತ್ತಾ? ಯು ಆರ್ ಅವೇರ್ ಆಫ್? ನಿಮ್ಮ ಅಣ್ಣ ಅಥವಾ ಅಕ್ಕ CET ಎಲ್ಲ ಬರ್ದಿದ್ರೆ ಕೇಳಿ. 60 minutes 60 questions, 3 hours 180 minutes 180 questions ಡನ್. ಏನ್ಚೂರು ತೋರ್ಸ ಹೋಯ್ತು ಒಂದು ಪ್ರಾಬ್ಲಮ್. ಅಲ್ಲೇನೋ ಹಿಂಗ್ ನೋಡಿ 2 ಪ್ರಾಬ್ಲಮ್ ಹೋಗ್ಯ. ಹಿಂಗೆ ಒಂದೊಂದೇ ಪ್ರಾಬ್ಲಮ್ ಹೊಗೆ ಹಾಕ್ಸ್ಕೊತಾ ಹೋದ್ರೆ ರ್ಯಾಂಕ್ ತುಂಬಾ ಡಿಫರೆನ್ಸ್ ಬಂದ್ಬಿಡುತ್ತೆ. ನಿಮ್ಗೆ 1 ಮಾರ್ಕ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಲ್ಲಿ ಡಿಫರೆನ್ಸ್ ಬರಲ್ಲ, CET ಲಿ ತುಂಬಾ ಡಿಫರೆನ್ಸ್ ಬರುತ್ತೆ. ಯು ನೋ, more than 7 lakh PU students will write CET for engineering. ನಾನು ನೀಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆ ಗೊತ್ತಾ? ಯು ಕೆನಾಟ್ ಕಂಪೇರ್. ಅಷ್ಟು ಜನ ಬರೀತಾರೆ ನೀಟ್, ಬಿಕಾಸ್ ಇಟ್ ಇಸ್ ಅನ್ ಆಲ್ ಇಂಡಿಯಾ ಎಕ್ಸಾಮ್. If you go for JEE, Joint Entrance Examination for all India level, 15 ರಿಂದ 16 ಲಕ್ಷ ಜನ ಬರೀತಾರೆ. ಅದರಲ್ಲಿ ನಮ್ಮ ಕರ್ನಾಟಕನೇ ಹೈಯೆಸ್ಟ್, 5 to 6 lakhs ಕಾಂಪಿಟೇಷನ್ ಹೋಗ್ತಾರೆ. 5 to 6 lakhs ನಮ್ಮ ಕರ್ನಾಟಕ ನಮ್ಮವರೇ ಇರೋದು. ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ವೇ ಹೇ, ನಮ್ಮ ಹತ್ರನೇ ಕಾಂಪಿಟೇಟರ್ಸ್ ಇರೋದು. ಎಲ್ಲಿ ಕೂರೋನಲ್ಲ ಕಾಂಪಿಟೇಟರ್ ನಮ್ಗೆ ಇಲ್ಲಿ. ಯಾಕೆ? ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ, ಅದು ಕರ್ನಾಟಕ, ದಟ್ಟು ಬ್ಯಾಂಗ್ಳೂರ್. ಸೊ ಚಾಲೆಂಜ್ ತುಂಬಾ ಇದೆ ಸ್ಟೂಡೆಂಟ್ಸ್. 2 ಸ್ಟೂಡೆಂಟ್ ಸೇಮ್ ಮಾರ್ಕ್ಸ್ ಬಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ದೇ ಸಿ ದ ಆಲ್ಫಾಬೆಟ್ಸ್. ಆಲ್ಫಾಬೆಟ್ ಸೇಮ್ ಬಂದ್ಬಿಟ್ರೆ ನೇಮ್ ನೋಡ್ತಾರೆ. ಬೈ ಮಿಸ್ಟೇಕ್ ಅದು ಸೇಮ್ ಬಂದ್ರೆ ಇನ್ಶಿಲ್ ನೋಡ್ತಾರೆ. ಬೈ ಚಾನ್ಸ್ ಇನ್ಶಿಲು ಸೇಮ್ ಬಂದ್ರೆ ಡೇಟ್ ಆಫ್ ಬರ್ತ್ ನೋಡ್ತಾರೆ. ಸಪೋಸ್ ಆ ಡೇಟ್ ಆಫ್ ಬರ್ತ್ ಏನಾರೋ ಸೇಮ್ ಬಂದ್ರೆ ಅವ್ರ ಅಮ್ಮನ ಹೆಸರು ನೋಡ್ತಾರೆ. ದಿಸ್ ಇಸ್ ದ ಸೀನ್. ಬಟ್ ರೇರ್ ಕೇಸ್ ಆಗೋದು ಈ ತರ. ಬಟ್ ಐ ಹ್ಯಾಡ್ 2 ಸ್ಟೂಡೆಂಟ್ಸ್ ವಿತ್ ಸೇಮ್ ನೇಮ್, ಸೇಮ್ ಇನ್ಶಿಯಲ್ಸ್. ಸೊ ಅಫ್ಕೋರ್ಸ್ ನಮ್ ಕಾಲೇಜಿಗೆ ಬಂದ್ಮೇಲೆ ರೋಲ್ ನಂಬರ್ಸ್ ಕೊಟ್ಬಿಡ್ತೀವಿ, ಅಂದ್ರೆ USN ನಂಬರ್ಸ್ ಅಂತ ಕೊಡ್ತೀವಿ. USN ನಂಬರ್ ಬಂದ್ಮೇಲೆ ಡಿಫ್ರೆನ್ಶಿಯೇಟ್ ಆಗಿ ಹೋಗುತ್ತೆ. ಸೇಮ್ ನೇಮ್ ಸೇಮ್ ಇನ್ಶಿಯಲ್ಸ್ ಇತ್ತು. ಸೊ ಹಂಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇಟ್ಸ್ ಅ ವೆರಿ ರೇರ್ ಇವೆಂಟ್. ಸೊ ಕಾಂಪಿಟೇಟಿವ್ಗೂ ನೀವು ರೆಡಿ ಆಗ್ಬೇಕು ಸ್ಟೂಡೆಂಟ್ಸ್. ಈಗ ಡೋಂಟ್ ಫೋಕಸ್ ಓನ್ಲಿ ಆನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಟ್ಲೀಸ್ಟ್ ಇನ್ನೊಂದು ಕ್ವಶನ್ ಮಾಡಿ ಸ್ಟಾಪ್ ಮಾಡೋಣ. 11th ಕ್ವಶನ್ ಏನಿದೆ? The coach of a cricket team buys 7 bats and 6 balls for rupees 3,800. ಇದೇ ತರ ಒಂದು ಪ್ರಾಬ್ಲಮ್ ಮಾಡಿದೀವಿ. ಗ್ರಾಫ್ ಅಲ್ಲಿ ನಾಪ್ಕ ಇದೆಯಾ? ಇದು ಅದೇ ತರ, ಆದ್ರೆ ಗ್ರಾಫ್ ಬೇಡ. Later she buys 3 bats and 5 balls for rupees 1,170. ಅಂದ್ರೆ ಈಗ ಏನಾಗಿದೆ, ಸ್ವಲ್ಪ ನಂಬರ್ ಜಾಸ್ತಿ ಆಗಿದೆ, ಡಿಜಿಟ್ ಜಾಸ್ತಿ. 3,800 1,750, ಸ್ವಲ್ಪ ಬಿಗ್ಗರ್ ನಂಬರ್. Find the cost of each bat and each ball. So what we will do, we will assume let the cost of 1 bat and ಇನ್ನೇನ್ ತಗೊಂಡಿದ್ದಾರೆ, ಬ್ಯಾಟ್ ಫಸ್ಟ್, ಆಮೇಲೆ ಬಾಲ್, and 1 ball be rupees X and rupees Y respectively. ಯಾಕೆ ರೆಸ್ಪೆಕ್ಟಿವ್ಲಿ ಆ ಜಾಗ ಕದನೆ ಬರೀತಾ ಇದೀವಿ ಅಂತ, ಕರೆಕ್ಟಾ? ರೆಸ್ಪೆಕ್ಟಿವ್ಲಿ. Now how many bats initially they are taking? 7 bats they are taking, and they are taking 6 balls for 3,800 rupees. Later they brought 3 bats and 5 balls for 1,750. Agree? ಈ ಒಂಥರ ನೋಡಿ ಸ್ಟೂಡೆಂಟ್ಸ್, ಸಬ್ಸ್ಟಿಟ್ಯೂಷನ್ ಚಾಲೆಂಜ್ ಇದೆ, ಎಲಿಮಿನೇಷನ್ ಚಾಲೆಂಜ್ ಇದೆ. ಕರೆಕ್ಟ್? ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ವಿ ಕ್ಯಾನಾಟ್ ಸಾಲ್ವ್ ದ ಪ್ರಾಬ್ಲಮ್. ಏನಾಗಿದೆ ಪ್ರಾಬ್ಲಮ್? ಸ್ವಲ್ಪ ಚಾಲೆಂಜ್. ಈ ತರ ಚಾಲೆಂಜ್ ಇದ್ದಾಗ ಯಾವ ಮೆಥಡ್ ಈಸಿ ಅಂದ್ರೆ ಎಲಿಮಿನೇಷನ್ ಈಸಿ. ಯಾಕೆ ಗೊತ್ತಾ? ಸಬ್ಸ್ಟಿಟ್ಯೂಷನ್ ತಗೊಂಡು LCM ಎಲ್ಲ ತಗೊಳ್ಳೋದು ದೊಡ್ಡ ನಂಬರ್ಸ್ಗೆ ಇಟ್ ಬಿಕಮ್ಸ್ ಅ ಹೆಕ್ಟಿಕ್ ಜಾಬ್. ಅಗೈನ್ ಐ ಆಮ್ ಟೆಲ್ಲಿಂಗ್ ಯು, ಚಾಲೆಂಜ್ ಅಂತ ಹೇಳ್ತಾ ಇದೀನಿ ಹೊರತು ಗಿವ್ ಅಪ್, ಈ ಪ್ರಾಬ್ಲಮ್ ಅಂದ್ರೆ ಬಿಟ್ಬಿಡ್ರ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್. ವಿ ವಿಲ್ ಟೇಕ್ ದ ಚಾಲೆಂಜ್, but we will do a smart work. Shall we start? How? Let's take this equation number 1 and equation number 2. ಯಾವ್ದು ಕ್ಯಾನ್ಸಲ್ ಮಾಡೋಣ? ಯಾವ್ದು
ಹಾಗೇನೆ ದೊಡ್ಡ ನಂಬರೇ ಬರಬೇಕು. y ಮಾಡ್ಕೊಳ್ಳೋಣ. ಸೊ ವಾಟ್ ನಂಬರ್ ಐ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್? 5 ಮಾಡಬೇಕು ಅಂತಿಲ್ಲ, 10 ಮಾಡಬಹುದು. ಕರೆಕ್ಟಾ? ಯು ರಿಮೆಂಬರ್, ಈಗ ಸಪೋಸ್ 10 ಮಲ್ಟಿಪ್ಲೈ ಮಾಡಿದ್ವಿ ಸ್ಟೂಡೆಂಟ್ಸ್, ವಾಟ್ ಐ ಗೆಟ್ 60. ವಾಟ್ ಐ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್? 12. Easy. Sir, your voice is Be very breaking. careful. Just observe. I'm multiplying this number, I mean equation 1 by 5. 7 5 is 35. 5 6 So your video is paused. video is paused for others. Yes, sir, your video is paused. ಹಿಂಗಪ್ಪ ನನಗೆ ಕಾಣಿಸ್ತಿದೆ ಈಗ. So no, it's blurred. Okay, we'll just check. I'll multiply by 5. 5 in multiply ಮಾಡಿದ್ರೆ ಏನಾಗುತ್ತೆ? Now I can't waste the time. I'll quickly do it. You will get 19,000. Very good. You will get 19,000. ಅರ್ಥ ಆಯ್ತಾ? Now I take the second equation and multiply by 6. 6 3 is 18 plus 30y. So 6 in multiply ಮಾಡಿದ್ರೆ ಎಷ್ಟಾಗುತ್ತೆ? 1715 to 6. You will get 10,000. Yes, Durgesh? ಎಷ್ಟ? 10,500. Are you understanding? ಈಗ ಏನ್ ಮಾಡೋಣ? ಚೇಂಜ್ ಆಫ್ ಸೈನ್ ತಗೊಳ್ಳೋಣ. ಮೈನಸ್ 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 ಎಲ್ಲದಕ್ಕೂ ಬೇಕಾ? ಮೈನಸ್ ಮೈನಸ್ ಮೈನಸ್. ಸೊ ಯಾವ್ದು ಕ್ಯಾನ್ಸಲ್ ಆಯ್ತು? ಬಾಲ್ ಕ್ಯಾನ್ಸಲ್ ಆಯ್ತು. ತಾನೆ ವೈ ಅಂದ್ರೆ ಬಾಲ್ ಅಲ್ವಾ? ಬಾಲ್ ಹೋದ್ರೆ ಏನಿರುತ್ತೆ? ಬ್ಯಾಟ್. ಸೊ 35 minus 18 ಎಷ್ಟು? 17. 19,000 ಅಲ್ಲಿ 10,500 ಹೋದ್ರೆ ಎಷ್ಟು? 8,500. So is 8,500 divisible by 17? Yes, it is 500. So x ಏನಾಗುತ್ತೆ ಸ್ಟೂಡೆಂಟ್ಸ್? x ಏನಾಗುತ್ತೆ? 500. ಸಿಗತ್ತನ ಭುವನ್ ಎಲ್ಲಾರ ಬ್ಯಾಟ್ 500 rupeesಗೆ? ಪ್ಲಾಸ್ಟಿಕ್ ಅಂತ. Sir, plastic ಅಷ್ಟೇ. ಅದೇ ಪ್ಲಾಸ್ಟಿಕ್. ಅವ್ನು ತಗೊಳ್ಳೋ ಬ್ಯಾಟ್ ಅಲ್ಲಿ 10,000 ಇರತ್ತೇನೋ. ಇದೆಯಾ? ಹಾ ಸರ್. ಇದು ಯಾವ್ದೋ ಚೀಪ್ ಪ್ರಾಬ್ಲಮ್, ಪ್ಲಾಸ್ಟಿಕ್ ಪ್ರಾಬ್ಲಮ್. ಚಿಕ್ಕ ಮಕ್ಕಳು ಬ್ಯಾಟ್ ಬಾಲ್ ಆಡ್ತಾರಲ್ಲ, ಅದನ್ನ ಆಟ ಆಡ್ತಾ ಇದೀವಿ. ಓಕೆ, ಈಗ x 500 ಆದ್ರೆ y ಏನಾಗತ್ತೆ ನೋಡೋಣ. ಫಸ್ಟ್ ಈಕ್ವೇಶನ್ ತಗೊಳ್ಳಿ. 7x plus 6y is equal to 3,800. ಕರೆಕ್ಟಾ? ಸೊ x ಎಷ್ಟು? 500 plus 6y is equal to 3,800. So 7 5 is 35. So 3,500 na subtract ಮಾಡಿದ್ರೆ ಎಷ್ಟು ಆಗುತ್ತೆ? 300. So y ಏನಾಗುತ್ತೆ? 15. ಇದೇನೋ ಒಂದು ಚೂರು ಒಪ್ಕೋಬಹುದೇನೋ. ಸಿಗತ್ತನ 50 ರೂಪಾಯಿಗೆ ಒಂದು ಬಾಲ್? ಹಾ ಸರ್, ಟೆನ್ನಿಸ್ ಬಾಲ್ ಸರ್. ಪರವಾಗಿಲ್ಲ. ಆದ್ರೆ ಇದ್ರ ಬಾಲ್ ಅಲ್ಲಪ್ಪ, ಕ್ರಿಕೆಟ್ ಅವರೆಲ್ಲ ಆಡ್ತಾರಲ್ಲ ಆ ತರ ಬಾಲ್. ಅದು ಓಕೆ, ಬ್ಯಾಟ್ ಕಂಪೇರ್ ಮಾಡಿದ್ರೆ ಓಕೆ ಬಾಲ್ ಇದು. Therefore, what is the cost of one bat? 500. What is the cost of one ball? 50. Bharatbadi conclusion.